ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಾ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನುಂಟು ಮಾಡಲಿ. ವಿಶೇಷವಾಗಿ ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯವನ್ನು ಗಮನಿಸೋಣ. ಮೇಷರಾಶಿಯವರಿಗೆ ಹೇಗಿದೆ, ಏನಾದರೂ ಅನುಕೂಲ ಇದೆಯೋ ಅಥವಾ ಅನಾನುಕೂಲವೋ ಹೇಗೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ನಾನು ಹೇಳಲಿಕ್ಕಿದ್ದೇನೆ. ನೋಡಿ, ಮೇಷರಾಶಿ ಅಂದ ತಕ್ಷಣವೇ ಗ್ರಹಸ್ಥಿತಿ ಹೇಗಿದೆ ಎಂಬುದನ್ನು ನಾವು ಗಮನಿಸಬೇಕು. ಬುಧ, ರವಿ ಮತ್ತು ಗುರು ರಾಶಿಯಲ್ಲಿದ್ದು, ಹಾಗೆ 12ನೇ ರಾಶಿಯಲ್ಲಿ ಕುಜ, ಶುಕ್ರ, ರಾಹು ಗ್ರಹಗಳಿದ್ದು, ಇನ್ನು ನಿಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿ ಶನಿ, ಹಾಗೆ 6ಠ ರಾಶಿಯಲ್ಲಿ ಕೇತು. ಹೀಗೆಲ್ಲ ಗ್ರಹಸ್ಥಿತಿ ಇದೆ. ಮೇಷರಾಶಿಯವರಿಗೆ ಹೇಗಾಗ್ತಾ ಇದೆ ಅಂತಂದರೆ, ಒಂದು ಹಂತಕ್ಕೆ ಸ್ವಲ್ಪ ಒದ್ದಾಟಗಳು ಕೂಡ ಇದೆ, ನೋವು ನಲಿವು ಅಂತ ಹೇಳ್ತಾರಲ್ಲ, ಹಾಗೆ ಎರಡನ್ನೂ ಕೂಡ ನೀವು ಜೀವನದಲ್ಲಿ ಅನುಭವಿಸ್ತಾ ಇದ್ದೀರಿ. ಒಂದು ಕಡೆಗೆ ಸ್ವಲ್ಪ ಕಿರಿಕಿರಿ ಚಿಂತೆಗಳು ಕೂಡ ಇದೆ, ಆದರೆ ಎಲ್ಲೋ ಒಂದು ಕಡೆಗೆ ನಮಗೆ ಒಳ್ಳೆಯದಾಗತ್ತೆ, ಅನುಕೂಲ ಆಗುತ್ತೆ ಹೇಳುವಂತಹ ಒಂದು ಹಂತದ ಭಾವನಾತ್ಮಕವಾದಂಥ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಇದೆ. ನೋಡಿ, ಈ ತಿಂಗಳ ವಿಶೇಷ ಏನಪ್ಪ ಅಂತಂದರೆ, 6ನೇ ತಾರೀಕಿಗೆ ಶನಿವಾರ ಪ್ರದೋಷ, ಶನಿ ಪ್ರದೋಷ. 7ನೇ ತಾರೀಕಿಗೆ ಮಾಸ ಶಿವರಾತ್ರಿ, ಹಾಗೆ 8ನೇ ತಾರೀಕಿಗೆ ವಿಶೇಷವಾಗಿ ಯುಗಾದಿಯ ಅಮಾವಾಸ್ಯೆ, ಯುಗಾದಿ ಹಿಂದೆ ಬರುವಂತಹ ಅಮಾವಾಸ್ಯೆ ಹಬ್ಬ. ಹಾಗೆ ನಮಗೆ ವಿಶೇಷವಾದಂತಹ ಪಂಚಾಂಗದ ನೂತನ ವರ್ಷ, ಅದು ಕೂಡ 9ನೇ ತಾರೀಕಿಗೆ ಮಂಗಳವಾರ ಇದೆ, ರೇವತಿ ನಕ್ಷತ್ರ ದಿವಸ. ಹಾಗಾಗಿ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿಯು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಇದು ಚಾಂದ್ರಮಾನದ ಯುಗಾದಿ ಹೇಳುವಂಥದ್ದು. ಹಾಗೆ 13ನೇ ತಾರೀಕಿಗೆ ಸೌರಮಾನ ಯುಗಾದಿಯೂ ಕೂಡ ಇದೆ. ನಾವು ಸಾಮಾನ್ಯವಾಗಿ ಚಾಂದ್ರಮಾನದ ಯುಗಾದಿಯನ್ನು ಆರಂಭ ಮಾಡ್ತಾ ಇರುವಂಥದ್ದು, ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಹಾಗೆ ಸೌರಮಾನ ಯುಗಾದಿಯೂ ಕೂಡ ಇದೆ, ಅದರಲ್ಲೂ ಕೂಡ ತಪ್ಪೇನಿಲ್ಲ. ಹಾಗಾಗಿ ಮಂಗಳೂರು ಪ್ರಾಂತ್ಯದಲ್ಲಿ ಈ 13ನೇ ತಾರೀಕಿಗೆ ಯುಗಾದಿಯ ಆರಂಭವನ್ನು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಈ ಏಪ್ರಿಲ್ ತಿಂಗಳು ನೂತನವಾದಂಥ ಸಂವತ್ಸರ, ನೂತನವಾದಂತಹ ಪಕ್ಷ, ಚೈತ್ರ ಮಾಸ, ವಸಂತ ಋತು, ಹೀಗೆ ಎಲ್ಲ ಶುಭವಾದಂತಹ ಒಂದು ವಿಶೇಷವಾದಂಥದ್ದು. ಯಾಕಂದರೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಹಿಂದಿನ ವರ್ಷದಲ್ಲಿ ಏನೂ ಕೂಡ ಆಗಲಿಲ್ಲಲ್ಲ, ನೂತನವಾದಂಥ ವರ್ಷ, ನೂತನವಾದಂಥ ಪಂಚಾಂಗ ಆರಂಭ ಆದಾಗಾದರೂ ಕೂಡ ನಮಗೇನಾದರೂ ಬದಲಾವಣೆ ಆಗುತ್ತಾ ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇರ್ತೇವೆ. ಹಾಗಾಗಿ ಭಗವಂತ ಎಲ್ಲರಿಗೂ ಕೂಡ ಶುಭವನ್ನೇ ಉಂಟು ಮಾಡಲಿ ಅಂತ ಹೇಳ್ತಾ, ಏನೇನು ನಮ್ಮ ನಿರೀಕ್ಷಣೆಗಳು ಈ ತಿಂಗಳಲ್ಲಿದೆ, ಯಾವ್ಯಾವುದು ಆಗಬಹುದು ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ರಾಶಿಯಲ್ಲಿ ರವಿ ಮತ್ತು ಗುರು 2 ಗ್ರಹಗಳು ಕೂಡ ಇದ್ದಾರೆ. ಸಪ್ತಮಕ್ಕೆ ದೃಷ್ಟಿ ಇದೆ. ನೋಡೊಂದು 8-10 ಬಹಳ ಬದಲಾವಣೆಗಳು, ಶುಭಗಳು ಆಗಬಹುದು. ನಾವು ಹೇಳುವಂಥದ್ದು ಇದು ಮಾಸ ಭವಿಷ್ಯ ಮತ್ತು ಗೋಚಾರ ಫಲ, ಇದು ಕೂಡ ತಮ್ಮ ಗಮನದಲ್ಲಿರಲಿ. ಜಾತಕ ದಶಾಭುಕ್ತಿಗಳ ಮೇಲೆ ಬದಲಾವಣೆಯೂ ಕೂಡ ಆಗಬಹುದು. ಯಾಕಂದರೆ ಎಷ್ಟೋ ಸಲ ಕಮೆಂಟ್ ಮಾಡ್ತಾ ಇದ್ದೀರಿ, ನೀವು ಹೇಳ್ತಾ ಇದ್ದೀರಿ ನಮಗೆ ಅದಾಗ್ತಾ ಇಲ್ಲ ಅಂಥೇಳಿ. ಆದರೆ ನಾವು ಹೇಳುವಂಥದ್ದು ಗೋಚಾರ ಫಲ, ನಿಮ್ಮ ಜಾತಕವನ್ನು ನಾವು ವಿಮರ್ಶೆ ಮಾಡಿ ಹೇಳ್ತಾ ಇಲ್ಲ, ಅದು ಕೂಡ ಗಮನದಲ್ಲಿರಲಿ. ಹಾಗೆ ನೋಡಿ, ಗುರುವು ಕೂಡ ರಾಶಿಯಲ್ಲಿದ್ದಾನೆ. ಆ ಗುರುವಿನ ಪ್ರಭಾವ ಹೇಳುವಂಥದ್ದು ಜೀವನದಲ್ಲಿ ಯಾವುದೋ ಒಂದು ಹೊಸ ಚಿಗುರನ್ನು ಹೊಡಿತಾ ಇದೆ, ಯಾವುದೋ ಒಂದು ಮುಂದಿನ ಮಾರ್ಗದರ್ಶನವನ್ನು ಕೊಡ್ತಾ ಇದೆ. ಅದರ ಜೊತೆಯಲ್ಲಿ ನಿಮಗೆ ಸಪೋರ್ಟ್ ಆದಂಥ ಪಂಚಮಾಧಿಪತಿಯಾದಂತಹ ರವಿಯೂ ಕೂಡ ಕೂತ್ಕೊಂಡಿದ್ದಾನೆ. ಹಾಗಾಗಿ ಗೌರ್ಮೆಂಟಿಂದ ಏನಾದರೂ ಲೋನ್ ಇತ್ಯಾದಿಗಳಾಗುವಂಥ ಅವಕಾಶಗಳು ಸಿಗುವಂಥದ್ದು, ಮತ್ತು ಪ್ರಯಾಣ ಯೋಗ ಬರುವಂಥದ್ದು, ಎಲ್ಲೋ ಒಂದು ಕಡೆಗೆ ವಿದೇಶಕ್ಕೆ ಹೋಗ್ತೇನೆ ಅಥವಾ ಏನೋ ಒಂದು ನನಗೆ ಅವಕಾಶಗಳು ಸಿಗಬೇಕು, ಇಂಥವರಿಗೆ ಹೆಚ್ಚಿನದಾದಂತಹ ಅವಕಾಶಗಳು ಸಿಗುವಂಥದ್ದು, ನಾಟ್ಯ, ಸಿನಿಮಾ ರಂಗ ಇಂತಹದಲ್ಲಿ ಅವಕಾಶಗಳು ಸಿಗುವಂಥದ್ದು, ಯಾರ್ಯಾರು ಕಲೆಯನ್ನು ವೃತ್ತಿ ಜೀವನವಾಗಿ ಮಾಡ್ತಾ ಇದ್ದೀರ ಅಂಥವ್ರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ಹೋಗುವಂಥ ಅವಕಾಶಗಳು ಕೂಡ ಸಿಗ್ತವೆ. ಹಾಗೆ ಇನ್ನು ಬಹಳ ಮುಖ್ಯವಾಗಿ ಇದು ಆಗ್ತಾ ಇಲ್ಲ ಹೇಳುವಂತಹ ಕೆಲಸಗಳು ಪುನಃ ನಡೆದು ಮುಂದೆ ಶುಭವಾದಂಥ ಅವಕಾಶಗಳು ಕೂಡ ನಿಮಗೆ ಸಿಗುತ್ತೆ. ತಂದೆ ತಾಯಿಯವರ ಆಶೀರ್ವಾದವೂ ಕೂಡ ಈ ತಿಂಗಳಲ್ಲಿ ನಿಮಗೆ ಸಿಗುವಂಥ ಚಾನ್ಸಸ್ಸು ಜಾಸ್ತಿಯೂ ಕೂಡ ಇದೆ. ಹಾಗೆ ವಾಹನ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು, ಅಥವಾ ವಾಹನ ಹಳೆಯದಾಗಿದೆ, ನೂತನವಾದಂಥ ವಾಹನ ಖರೀದಿ ಮಾಡುವಂಥದ್ದು, ಮತ್ತು
ಮನಸ್ಸಿಗೆ ಬಹಳ ಆಹ್ಲಾದಕರವಾದಂತಹ ಸಮಾಧಾನವಾದಂತಹ ಮನಸ್ಸಿನ ಸ್ಥಿತಿಯನ್ನು ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ನೀವು ಅನುಭವಿಸುವಂತಹ ಸಾಧ್ಯತೆಗಳಿದ್ದಾವೆ. ಎಷ್ಟೋ ಸಲ ತಿಂಗಳಲ್ಲಿ ದುಡ್ಡಿದ್ರೂ ನೆಮ್ಮದಿ ಇರುವುದಿಲ್ಲ, ಕೆಲಸ ಇದ್ರೂ ನೆಮ್ಮದಿ ಇಲ್ಲ ಅಂತ ಆಗುತ್ತೆ. ಆದರೆ ಈ ತಿಂಗಳಲ್ಲಿ ಯಾವುದೋ ಒಂದು ರೀತಿಯಾದಂತಹ ನೆಮ್ಮದಿ ಸಮಾಧಾನ ಮನಸ್ಸಿಗೆ, ಮತ್ತು ಅದರ ಜೊತೆಯಲ್ಲಿ ದೇವತಾನುಗ್ರಹವೂ ಕೂಡ ನಿಮಗೆ ಸಿಗಲಿಕ್ಕೆ ಚಾನ್ಸಸ್ ಇದೆ. ಎಷ್ಟೋ ಸಲ ದೇವಸ್ಥಾನಕ್ಕೆ ಹೋಗ್ತೇವೆ, ಅವಸರದಲ್ಲಿ ದೇವರನ್ನು ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಈ ಸಲದಲ್ಲಿ ಹಾಗಾಗೋದಿಲ್ಲ. ಆ ದೇವತಾ ದರ್ಶನ, ದೇವತಾ ಅನುಗ್ರಹ ಹೇಳುವಂಥದ್ದು ಸಿಗುತ್ತೆ. ದೈವಾನುಗ್ರಹದಿಂದ ಒಂದು ಮಂಗಲವಾದಂತಹ ವಾತಾವರಣಗಳು ನಿಮಗೆ ಸಿಗುವಂಥ ಚಾನ್ಸಸ್ಸು ಬಹಳ ಇದೆ. ಎಷ್ಟೋ ಸಲ ಅದಾಗಿ ಅದು ದೇವರು ನಮಗೆ ಅನುಗ್ರಹ ಮಾಡ್ತಾನೆ. ಉದಾಹರಣೆಗೆ ನೋಡಿ, ನಮ್ಮ ಸ್ನೇಹಿತರು ರಿಲೇಷನ್ನು ಯಾರೋ ಒಬ್ಬರು ದೇವಸ್ಥಾನಕ್ಕೆ ಹೋಗ್ತೇವೆ ಅಂತಂದರೆ, ನೋಡಪ್ಪ ಒಂದು ಸೀಟ್ ಖಾಲಿ ಇದೆ, ನೀನು ಬಾ ಅಂಥೇಳಿ ಕೂರಿಸ್ಕೊಂಡು ಹೋಗುವಂಥದ್ದು ನಾವು ಜೀವನದಲ್ಲಿ ನೋಡಿರ್ತೇವೆ. ಹಾಗಾಗಿ ಅಂತಹ ಅದಾಗದು ಅವಕಾಶಗಳು ಬಗುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಬಹಳ ಮುಖ್ಯವಾಗಿ ಮನಸ್ಸಿನ ಸ್ವಲ್ಪ ಒತ್ತಡಗಳು, ಮನಸ್ಸಿನ ಸ್ವಲ್ಪ ಟೆನ್ಷನ್ಗಳು, ತೊಂದರೆಗಳು ಸ್ವಲ್ಪ ಬಗೆಹರಿಯುವಂಥ ಚಾನ್ಸಸ್ಸು ಈ ತಿಂಗಳಲ್ಲಿದ್ದಾವೆ. ಅದರ ಜೊತೆಯಲ್ಲಿ ನೋಡಿ, ವಿದ್ಯಾಕಾರಕ ಬುಧನು 12ನೇ ರಾಶಿಯಲ್ಲಿದ್ದಾನೆ. ಮಕ್ಕಳ ವಿಷಯದಲ್ಲಿ ಯಾಕೋ ಯೋಚನೆ ಮಾಡ್ತಾ ಇದ್ದೀರಿ. ತುಂಬ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಮಕ್ಕಳ ಜೀವನ ಅವರ ಜಾತಕ, ಅವರ ಪ್ರಭಾವದ ಮೇಲೆ ಇರುತ್ತೆ. ನಾವು ಹೇಳುವಂತಹ ಪ್ರಯತ್ನ ಮಾಡಬಹುದೇ ಬಿಟ್ಟರೆ ಬಹಳ ದಂಡನೆ ಮಾಡುವಂಥದ್ದು, ಬಹಳ ಶಿಕ್ಷೆ ಕೊಡುವಂಥದ್ದು, ಹೀಗೇ ಹೇಳುವಂಥದ್ದನ್ನು ಇಷ್ಟು ಮಾಡಿದ್ರೂ ಕೂಡ ಸ್ವಲ್ಪ ಕಷ್ಟವೇ. ಹಾಗಾಗಿ ಮಕ್ಕಳನ್ನೇ ಚೆನ್ನಾಗಿ ಓದಿಸುವಂಥ ಪ್ರಯತ್ನವನ್ನು ಮಾಡಿ, ತಿಳುವಳಿಕೆ ಹೇಳುವಂಥ ಪ್ರಯತ್ನವನ್ನು ಮಾಡಿ. ಅಂದರೆ ಶರೀರಕ್ಕೆ ಏಟು ಕೊಟ್ಟರೆ, ಶರೀರಕ್ಕೆ ಬೈದರೆ ಏನೂ ಪ್ರಯೋಜನ ಆಗುವುದಿಲ್ಲ. ಅವರವರ ಮನಸ್ಥಿತಿ, ಅವರವರದ್ದು ಬದಲಾವಣೆ ಆಗುವಂತಹ ಸಂಸ್ಕಾರಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಬೇಕು. ಅಂತಹ ಪ್ರಯತ್ನಗಳನ್ನು ಸ್ವಲ್ಪ ಜಾಸ್ತಿ ಮಾಡಿ. ಹಾಗಾಗಿ ಮಕ್ಕಳ ವಿಷಯದಲ್ಲಿ ಎಷ್ಟೋ ಸಲ ನಾವು ಪಾಲಕರು ನೋಡ್ತೇವೆ, ತುಂಬ ಯೋಚನೆ ಮಾಡ್ತಾರೆ, ತುಂಬ ಟೆನ್ಷನ್ ತೆಗೆದುಕೊಂಡ್ಬಿಡ್ತಾರೆ. ಏನಪ್ಪ ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾರೆ. ತೀರಾ ಯೋಚನೆ ಮಾಡ್ಕೊಳ್ಳುವಂಥದ್ದಲ್ಲಿ ಅರ್ಥ ಇಲ್ಲ. ನಮ್ಮ ಮನುಷ್ಯ ಪ್ರಯತ್ನ ಮಾಡೋದನ್ನು ಕೂಡ ಮಾಡ್ತಾ ಇರಬೇಕು. ಹಾಗೆ ಇನ್ನು ವೃತ್ತಿಪರರಿಗೆ ನೋಡಿ, ಹೆಚ್ಚಿನದಾದಂಥ ಶುಭವನ್ನು ಕೂಡ ಹೇಳುತ್ತದೆ. ವೃತ್ತಿಪರರು ಯಾವ್ಯಾವ ಕೆಲಸಕ್ಕೆ ಹೋಗ್ತಾ ಇದ್ದಿರೋಂತಹ ಎಲ್ಲ ವೃತ್ತಿಯಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿಗಳು, ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗುವಂತಹ ಚಾನ್ಸಸ್ ಇದ್ದಾವೆ. ಅಲ್ಪ ಸ್ವಲ್ಪ ಆರೋಗ್ಯದ ದೃಷ್ಟಿ ನೋಡಲಿಕ್ಕೆ ಹೋದರೆ ಲಗ್ನದಲ್ಲಿ ರವಿ ಇದ್ದಾನೆ. ಕಣ್ಣಿನ ಸಂಬಂಧವಾದಂಥ ತೊಂದರೆ ತಾಪತ್ರಗಳಿದ್ರೆ ಪರಿಹಾರ ಆಗುವಂಥದ್ದು. ಹಾಗೆ ಏನಾದರೂ ಬೇರೆಯವರಿಂದ ಸಮಸ್ಯೆಗಳು ಬಂದರೆ ಆ ಸಮಸ್ಯೆಗಳು ಪರಿಹಾರ ಆಗುವಂಥ ಸಾಧ್ಯತೆಗಳಾಗುತ್ತೆ. ಸಂತಾನ ಇಷ್ಟು ದಿವಸ ಇಲ್ಲದೇ ಇದ್ದಂಥವರಿಗೆ ಸಂತಾನಗಳಿಗೂ ಕೂಡ ಶುಭವಾದಂಥ ಸೂಚನೆಗಳು ಸಿಗುವಂಥ ಚಾನ್ಸಸ್ ಇದೆ. ಬಹಳ ಜನ ಈ ಮೇಷರಾಶಿಯವರು ನೋಡಿದ್ರೆ ಒಂದು ಅಬಾರ್ಷನ್ ಆಗಿ ಹೋಗೋದು ಅಥವಾ ಗರ್ಭೋತ್ಪತ್ತಿಗೆ ಸರಿಯಾದಂಥ ಅವಕಾಶಗಳಿಲ್ಲದೇ ಇರುವಂಥ ಪರಿಸ್ಥಿತಿ ಆಗುತ್ತೆ. ಚಿಕಿತ್ಸೆ ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ, ದೇವತಾ ಆರಾಧನೆ ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ. ಇಂಥವರಿಗೆ ನೋಡಿ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗಬಹುದು. ಅದರ ಜೊತೆಯಲ್ಲಿ ಕೆಲಸದ ತೊಂದರೆ, ಯಾರ್ಯಾರ ಮೇಲಧಿಕಾರಿಗಳಿಂದ ಕಿರಿಕಿರಿ ಸಮಸ್ಯೆಗಳು ಬರ್ತಾ ಇದೆಯೋ ಅಂತಹ ಕೆಲಸ ತೊಂದರೆಗಳು ದೂರ ಆಗುವಂಥ ಚಾನ್ಸಸ್ ಇದೆ. ಮತ್ತು ಯಾವುದೋ ಒಂದು ನೂತನವಾದಂಥ ವ್ಯವಹಾರಗಳನ್ನು ಕೂಡ ನೀವು ಕೈಗೊಳ್ಳುತ್ತೀರಿ. ಯಾವುದೋ ಒಂದು ವ್ಯವಹಾರ, ಯಾವುದೋ ಒಂದು ಕೆಲಸ ಮಾಡಬೇಕು, ಹೀಗೆ ನೀವು ಕೈಗೊಳ್ಳುತ್ತೀರಿ. ಅದರಿಂದನೂ ಕೂಡ ಸ್ವಲ್ಪ ಶುಭವಾದಂಥ ಅವಕಾಶಗಳು ಕೂಡ ಆಗುತ್ತೆ. ಅನಂತರದಲ್ಲಿ ನೀವು 16ನೇ ತಾರೀಕು ಅನಂತರದಲ್ಲಿ ಸ್ವಲ್ಪ ಜೀವನದ ಬದಲಾವಣೆಗಳಾಗುತ್ತೆ. ಯಾವುದೋ ಒಂದು ಸ್ಟೆಪ್ ಸಿಗುವಂಥದ್ದು, ಯಾವುದೋ ಒಂದು ಅನುಕೂಲ ಆಗುವಂಥದ್ದು, ಹೀಗೆಲ್ಲ ಆಗುತ್ತೆ. ಸ್ವಲ್ಪ ಈ ತಿಂಗಳಲ್ಲಿ ನೀವು ಆದಷ್ಟು ಮಂಗಲ ದ್ರವ್ಯಗಳನ್ನು ಮನೆಗೆ ತರುವಂತಹದ್ದು, ಹಬ್ಬ ಹರಿದಿನಗಳನ್ನು ಸ್ವಲ್ಪ ಆಚರಣೆ ಮಾಡುವಂತಹ ಪ್ರಯತ್ನಗಳನ್ನು ಜಾಸ್ತಿ ಮಾಡಿ. ಅದರಿಂದ ಮನೆಯಲ್ಲಿ ವಾತಾವರಣಗಳು ಶುಭವಾದಂಥದ್ದಾಗುವಂಥದ್ದು, ಮನಸ್ಸಿಗೂ ಕೂಡ ಸಮಾಧಾನ ಆಗುವಂಥದ್ದು. ಮತ್ತು ಯಾವುದೋ ಒಂದು ಅಪರಿಚಿತವಾದಂಥ ವ್ಯಕ್ತಿಯ ಪರಿಚಯವೂ ಕೂಡ ಈ ತಿಂಗಳಲ್ಲಿ ಆಗುತ್ತೆ. ನಿಮಗೆ ದಿಢೀರ್ನೇ ಆಗುತ್ತೆ. ಅವರಿಂದ ಹೆಚ್ಚಿನದಾದಂತಹ ಒಂದು ಒಳ್ಳೆ ರೀತಿಯಾದಂತಹ ಫಲಿತಾಂಶಗಳು ಕೂಡ ಸಿಗುತ್ತೆ. ಈಗೆಲ್ಲ ಒಂದು ಶುಭವಾದಂತಹ ಅವಕಾಶಗಳಿದ್ದಾವೆ. ಹಾಗಾಗಿ ಮೇಷರಾಶಿಯವರಿಗೆ ಅಂತಹ ತೀರ ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ. ದೈವಾನುಗ್ರಹವನ್ನು ಶುಭವಾಗಲಿಕ್ಕಿದೆ. ನಕ್ಷತ್ರ ಪರಿಹಾರಗಳೇನು? ಅಶ್ವಿನಿ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಲಿತಾ ಸಹಸ್ರನಾಮವನ್ನು ಹೇಳಿ, ಹಾಗೆ 9ನೇ ತಾರೀಕು ಮಂಗಳವಾರ ದಿವಸ ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥನೆ ಮಾಡಿ, ಮತ್ತು ಹಬ್ಬದ ಆಚರಣೆಗಳನ್ನು ಕೂಡ ಮಾಡಿ. ಅದರಿಂದ ಬಹಳ ಶುಭವಾಗುತ್ತೆ. ಒಮ್ಮೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ. ಇನ್ನು ಭರಣಿ ನಕ್ಷತ್ರ, ನಿಮಗೆ ಮನಸ್ಸಿಗೆ ಎಲ್ಲವೂ ಕೂಡ ಮಾಡಬೇಕು ಅನ್ನಿಸ್ತಾ ಇದೆ, ಆದರೆ ಕೆಲಸಗಳು ಕ್ಲಿಕ್ ಆಗ್ತಾ ಇಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀರಿ. ಭರಣಿ ನಕ್ಷತ್ರದವರು ಏನಿಲ್ಲ, ತುಪ್ಪದ ದೀಪವನ್ನು ಹಚ್ಚಿ, ಅದು ಕೂಡ ಸಂಧ್ಯಾಕಾಲದಲ್ಲಿ ಅಥವಾ ಪ್ರದೋಷ ಕಾಲದಲ್ಲಿ ತುಪ್ಪದ ದೀಪ ಹಚ್ಚುತ್ತಾ ಬನ್ನಿ. ದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಬನ್ನಿ. ಆದಷ್ಟು ಅಶ್ವತ್ಥ ಮರವನ್ನು ಸೂರ್ಯ ಉದಯ ಇದ್ದಾಗ, ಸೂರ್ಯ ಅಸ್ತ ಆದಮೇಲೆ ಬೇಡ, ಸೂರ್ಯ ಉದಯ ಇದ್ದಾಗ ಅರಳಿ ಮರದ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ತುಪ್ಪದ ದೀಪ ಹಚ್ಚುತ್ತಾ ಬನ್ನಿ. ಭರಣಿ ನಕ್ಷತ್ರದಲ್ಲಿ ಬಹಳ ಶುಭವಾಗುತ್ತೆ. ಕೃತಿಕಾ ನಕ್ಷತ್ರ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುವನ್ನು ಪ್ರಾರ್ಥನೆ ಮಾಡಿ, ಅಥವಾ ನಿಮ್ಮ ವಂಶದ ಪಾರಂಪರಿಕವಾಗಿ ನಡೆದಂತಹ ಗುರುಗಳ ಆರಾಧನೆ ಇದ್ದರೆ ಅದನ್ನು ಮುಂದುವರಿಸಿ, ಅಥವಾ ಸದ್ಗುರು ದತ್ತಾತ್ರೇಯರನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. 1ನೇ ಪಾದದವರು ಬಹಳ ಶುಭವಾಗುತ್ತೆ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗ ಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಸದ್ಗುರು ದತ್ತಾತ್ರೇಯ ಸ್ವಾಮಿಯನ್ನು
ಭಕ್ತಿಯಿಂದ ಪ್ರಾರ್ಥನೆ, ಸ್ಮರಣೆ, ನಮಸ್ಕಾರ ಹೀಗೆಲ್ಲ ಮಾಡ್ತಾ ಬನ್ನಿ. ಹೀಗೆ ಮಾಡ್ತಾ ಬಂದರೆ ಆ ದೈವಾನುಗ್ರಹದಿಂದ ಎಲ್ಲ ಒಂದು ಶುಭವಾದಂಥ ವಾತಾವರಣಗಳಾಗುತ್ತೆ. ಯಾರು ಲೈಕ್ ಮಾಡಲಿಲ್ಲ ಅಂತ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬನ್ನು ಕೂಡ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಎಲ್ಲರಿಗೂ ಕೂಡ ಪುನಃ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.